ವರ್ಷದ ಶುಭಾಶಯಗಳು. ಬಹಳ ತುರ್ತು ಗೋಷ್ಠಿಯನ್ನು ಆಹ್ವಾನಿಸಿದ್ದೇನೆ, ಕ್ಷಮಿಸಬೇಕು. ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಹಿರಿಯ ಮುಖಂಡಗಳಂತ ವೀರ್ ಬೊಮ್ಮನಿ ಸಾಹೇಬರು, KH ಮುನಿಯಪ್ಪ ಸಾಹೇಬರು, ಪರಮೇಶ್ವರ್ ಸಾಹೇಬರು, ನಮ್ಮ ಸಹೋದ್ಯೋಗಿಗಳಂತ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ದಾರೆ. ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ಲಿ ನಮ್ಮ ಶಾಸಕ ಮಿತ್ರರಂತ ಶಿವಣ್ಣವರು, ಶ್ರೀನಿವಾಸು, ರವಿಯವರು ಕೂಡ ಭಾಗವಹಿಸಿದ್ದಾರೆ. GC ಒಬ್ಬರು ಬಿಟ್ಟು ಯಾರು ಬಿಡ್ಬೇಡ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಗಾಂಧಿ ಭಾರತ ಕಾರ್ಯಕ್ರಮದ ಮುನ್ನಡೆಯನ್ನ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೇವೆ. ಈಗಾಗಲೇ 26ನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರು, ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು 1924ರಂದು ನಡೆಸಿದ್ರು. ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೆಯಿತು. ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು, ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು, ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯರು, ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ರು. ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ನಮ್ಮ ACC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂತ ಅತಿಥಿಗಳಿಗೆ ಭೋಜನ ಏರ್ಪಾಡು ಮಾಡಿದ್ರು. ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರ್ಬೇಕಾದ್ರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು. ಈ ರೀತಿ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರ ಆರೋಗ್ಯ ಏರುಪೇರಾಗಿ ಫೈನಲ್ ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಮೆಸೇಜ್ ಬಂತು. ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಲ್ಲಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋದ ತಕ್ಷಣ 9:50 ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅನ್ನೋದು ನಮ್ಮ ACC ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ರು. ತಕ್ಷಣ ವಿಧಿ ಇಲ್ಲ, ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಅದ್ರ ಜೊತೆಗೆ ಎಲ್ಲ ನಮ್ಮ ದೇಶದ 130 ಜನ ಸಂಸತ್ ಸದಸ್ಯರು ಕೂಡ ಆವತ್ತು ದೆಹಲಿಗೆ ವೈದ್ಯಕೀಯ ಬೆಳಗಾಂ ಬಂದು ಅಲ್ಲಿ ಆ ಒಂದು ಔತಣಕೂಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ACC ಆಫೀಸ್ ಬೇರರ್ಸು, ACC ಸೆಕ್ರೆಟರೀಸು, ಫ್ರಂಟಲ್ ಚೇರ್ಮನ್ ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲರೂ ಕೂಡ ಅನಿವಾರ್ಯತೆಯಿಂದ ಮಾಡೇ ನಾವೆಲ್ಲ ವಾಪಸ್ಸು ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಕಾರ್ಯಕ್ರಮವನ್ನು ಮುಂದೂಡಿದ್ರು. ಆ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಆದಮೇಲೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ವರ್ಷ ನಾವೇನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೂಡ ಅವತ್ತು ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದೋ 7 ಡೇ ಮಾರ್ನಿಂಗ್ ಇತ್ತು. ಸೊ ಯಾವ ಕಾರ್ಯಕ್ರಮನೂ ನಮ್ಮ ಪಕ್ಷ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿಗಳು
ವೇಣುಗೋಪಾಲ್ ಅವರು ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಸುರ್ಜೇವಾಲ ಅವರೆಲ್ಲ ಸೇರಿಸಿ ಮತ್ತೆ ಪದಾಧಿಕಾರಿಗಳ ಚರ್ಚೆ ಮಾಡಿ 21ನೇ ತಾರೀಕು ಇದೇ ತಿಂಗಳು 21ನೇ ತಾರೀಕು ಎಲ್ಲಿಂದ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಿಗ್ಗೆ ಸ್ಪೀಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಗಾಂಧಿ ಸ್ಟ್ಯಾಚ್ಯೂ ಈಗಾಗಲೇ ಏನು ಉದ್ಘಾಟನೆ ಆಗಬೇಕಾಗಿತ್ತು ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ. ಎಲ್ಲ ಶಾಸಕರಿಗೆ ಸಂಸತ್ ಸದಸ್ಯರಿಗೆ ರಾಜ್ಯದ ಪಕ್ಷಭೇದವನ್ನು ಮರೆತು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ. ಅದಾದ ಮೇಲೆ ತಮಗೀಗಾಗಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನು ಕಾರ್ಯಕ್ರಮವನ್ನು ರೂಪಿಸಿದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ AICC ವತಿಯಿಂದ ಅದು KPCC ಕಾರ್ಯಕ್ರಮ ಅಲ್ಲ, ಅದು AICC ಕಾರ್ಯಕ್ರಮ. ಸೊ AICC ಅವರು ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಒಂದು ಸಮಾವೇಶ. ಅದನ್ನು ಮತ್ತೆ ಅದೇ ಸಂದರ್ಭದಲ್ಲಿ 12 ಗಂಟೆಗೆ ಅದನ್ನು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 100 ಜನ ಮುಖಂಡಗಳು ಭಾಗವಹಿಸಬೇಕು, ಇಲ್ಲ ಕಾರ್ಯಕರ್ತರು ಬರಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇವೆ. ಏಕೆಂದರೆ ಥ್ರೂಔಟ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇವೆ. ಏಕೆಂದರೆ ಥ್ರೂಔಟ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ 100 ವರ್ಷದ ಮಹಾತ್ಮ ಗಾಂಧೀಜಿಯವರ ಏನು ಒಂದು ಅಧಿಕಾರದ ಸ್ವೀಕಾರ, ಈ ದೇಶಕ್ಕೆ ಏನು ಒಂದು ಮುನ್ನುಡಿಯನ್ನ ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೆದರು, ಅದನ್ನು ಗಾಂಧಿ ಭಾರತದ ಕಾರ್ಯಕ್ರಮ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವೇನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ ಅದು ಅವತ್ತು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ಎಲ್ಲ ನಾಯಕರು ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ. ಅದಕ್ಕೆ ಈಗಾಗಲೇ ನಾನು ಎಲ್ಲರೂ ಕೂಡ ನಮ್ಮ ಪೂರ್ವಭಾವಿಯಾಗಿ 13ನೇ ತಾರೀಕು KPCC ಜನರಲ್ ಬಾಡಿ, KPCC ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು, KPCC ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲ ಅವರ ಮುಖಂಡತ್ವದಲ್ಲಿ ಆ ಸಭೆ ಕಾರ್ಯಕ್ರಮ 11 ಗಂಟೆಗೆ 13ನೇ ತಾರೀಕು ಸೋಮವಾರ ನಡೀತದೆ. 4 ಗಂಟೆಗೆ KPCCಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ 6:15 ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ನಮ್ಮೆಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. 15ನೇ ತಾರೀಕು 16ನೇ ತಾರೀಕು ಎಲ್ಲ ಕೆಲಸಗಳನ್ನು ರದ್ದು ಮಾಡಿ ಪಕ್ಷದ ಸಂಘಟನೆಗೋಸ್ಕರ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತಾವು ಹಮ್ಮಿಕೊಳ್ಬೇಕು. ಆ ಸಭೆಗೆ ಎಲ್ಲ ಆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಆ ಒಂದು ಸಭೆಯಲ್ಲಿ ಯಾರ್ಯಾರಿಗೆ ನಾವು ಅಬ್ಸರ್ವರ್ಸ್ ಆಗಿ ಇನ್ಚಾರ್ಜ್ ಆಗಿ ನಾವು ಹಾಕಿರ್ತೀವಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಕಿತ್ತೂರು ಕರ್ನಾಟಕ ಸಂಬಂಧಪಟ್ಟಂತೆ ಬೆಳಗಾವಿ ಡಿವಿಷನ್ ಏನಿದೆ ಎಲ್ಲ ಮಂತ್ರಿಗಳನ್ನ, ಬೇರೆ ಮಂತ್ರಿಗಳು ಯಾರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಹಿಂದೆ ಒಂದು ಕಮಿಟಿ ಮಾಡಿದ್ದೇವೆ. ಪರಮೇಶ್ವರ್ ಅವರು ರಿಸೆಪ್ಷನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ. ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಕೆಲವು ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುನಿಯಪ್ಪನವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಈಗಾಗಲೇ ನಮ್ಮ ಮೊಯ್ಲಿ ಸಾಹೇಬರು ಮತ್ತು BL ಶಂಕರ್ ಅವರು ಮತ್ತು HK ಪಾಟೀಲ್ ಅವರು ಕೂಡ ಆ ಗಾಂಧಿ ಬಾರಿ ಸಮಿತಿಯ ಪರವಾಗಿ, ಸರ್ಕಾರ ಮತ್ತು ಪಕ್ಷದ ಪರವಾಗಿ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಅವರೆಲ್ಲ ಕೂತ್ಕೊಂಡು ಹಿಂದೆ ಏನೇನು ಕಮಿಟಿಗಳಿತ್ತು, ರೆಹಮಾನ್ ಖಾನ್ ಕೂಡ ಉಪಾಧ್ಯಕ್ಷರಾಗಿದ್ದಾರೆ, ಹಿಂದೆ ಏನೇನು ಕಮಿಟಿಗಳಿತ್ತು
ಆ ಕಮಿಟಿ ಎಲ್ಲ ಕೂಡ ಮತ್ತೆ ಮುಂದುವರಿಯುತ್ತದೆ. ಅವರ ಜವಾಬ್ದಾರಿ ಕೆಲಸವನ್ನು ಅವರೆಲ್ಲ ಸೇರಿ ಮಾಡಬೇಕಾಗಿದೆ. ಸೊ ಆ ದೃಷ್ಟಿಯಿಂದ 15-14ನೇ ತಾರೀಕು ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗಳಿಗೆ, ಜಿಲ್ಲಾಧ್ಯಕ್ಷಗಳಿಗೆ, ಶಾಸಕರಿಗೆ, ನಮ್ಮ ಚುನಾವಣೆಯಲ್ಲಿ ಗೆದ್ದವರಿಗೆ, ಸೋತವರಿಗೆ ಎಲ್ಲರೂ ಕೂಡ ನಿರ್ದೇಶನವನ್ನು, ಮನವಿಯನ್ನ ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಇದು ಸಂಘಟನೆ ದೃಷ್ಟಿಯಿಂದ ನಿಮ್ಮೆಲ್ಲ ಬೇರೆ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ತಯಾರು ಮಾಡಿಕೊಂಡು ತಾವೆಲ್ಲ ಸಿದ್ಧತೆಯನ್ನು ಮಾಡಬೇಕು. ಆ ಬೆಳಗಾಂನಲ್ಲಿ ಒಂದು ಬೃಹತ್ವಾದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ AICCಯ ಏನೋ ಒಂದು ಘೋಷವಾಕ್ಯ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ. ಅದರಿಂದ ತಾವೆಲ್ಲ ಮಾಧ್ಯಮದವರು ನಮಗೆ ಈಗಾಗಲೇ ಆ ವಿಚಾರದಲ್ಲಿ ಆ ಬೆಳಗಾಂ ಯಾವ ರೀತಿ ರಂಜಿತವಾಗಿತ್ತು, ಯಾವ ರೀತಿ ಸುಂದರವಾಗಿತ್ತು, ಯಾವ ರೀತಿ ಬೆಳಗ್ತಾ ಇತ್ತು, ಇಡೀ ಒಂದು ಬೆಳಗಾಂನ ಇತಿಹಾಸದಲ್ಲಿ ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಿಂದೆ ನಾನು ಕೂಡ ಆ ಚರಿತ್ರೆಯನ್ನು ತೆಗೆದು ನೋಡಿದ್ದೇನೆ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತು ಅನ್ನೋ ಇತಿಹಾಸ ಕೂಡ ನಾನು ಹುಡುಕಿದ್ದೇನೆ. ಸೊ ಅದು ಕೂಡ ಅವತ್ತು ಒಂದು ಪುಸ್ತಕವನ್ನು ನಮ್ಮ ಪರಮೇಶ್ವರ್ ಅವರು ನನಗೆ ಅದೊಂದು ಪುಸ್ತಕ ಮಾಡಿ ರಿಲೀಸ್ ಮಾಡಿ ಅಂತ ಸರಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಆ ಕೆಲಸ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹೆಂಗ ಕಾರ್ಯಕ್ರಮ ನಡೀತು, ಯಾವ ರೀತಿ ಮಾಡಿದ್ರು, ಏನೇನು ನಿರ್ಣಯ ಆಯಿತು, ಯಾರ್ಯಾರು ಭಾಗವಹಿಸಿದ್ರು, ಅವೆಲ್ಲ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ಸಂಗ್ರಹವನ್ನು ಮಾಡಿದ್ದೇವೆ. ಆ ಪುಸ್ತಕ ಕೂಡ KPCC ವತಿಯಿಂದ ರಿಲೀಸ್ ಆಗ್ತಾ ಇದೆ. ಮತ್ತು ಇನ್ನೊಂದು 2-3 ಪುಸ್ತಕಗಳು ಕೂಡ ಅವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ವತಿಯಿಂದ ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು, HK ಪಾಟೀಲ್ ಅವರು, ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರು, PW ಮಿನಿಸ್ಟ್ರು ಅವರು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿರುವಂಥ ಸುವರ್ಣಸೌಧದಲ್ಲಿ ಆ ಗಾಂಧೀಜಿಯವರ ಪ್ರತಿಮೆಯನ್ನು ಇಲ್ಲಿ ಯಾವ ರೀತಿ ಪ್ರತಿಮೆ ಇದೆಯೋ ಅದೇ ತದ್ರೂಪವಾಗಿ ಪ್ರತಿಮೆಯನ್ನು ಅಲ್ಲಿ ಅಳವಡಿಸಿದ್ದಾರೆ. ಸೊ ಅದನ್ನು ಕೂಡ ಉದ್ಘಾಟನೆ ಮಾಡುವಂಥ ಇನ್ನೊಂದು ಕೆಲವು ಗಂಟೆಗಳಿದ್ದು ಒಂದು ದಿನ ಆಗಿದೆ ಅಂದರೆ ಅದೆಲ್ಲ ಮುಗಿದೋಗ್ತಿತ್ತು. ಬಹುಶಃ ಏನು ಮಾಡ್ತೀವಿ, ವಿಧಿ ಆಟ ನಮ್ಮ ಕೈಲಿ ಏನೂ ಇಲ್ಲ. ಸೊ ಅದರಿಂದ ನಾವು ಯಾವ ಗೌರವವನ್ನು ಕೊಡಬೇಕು ಆ ಗೌರವವನ್ನು ಸಂಸ್ಥೆಗೋಸ್ಕರ ನಾವು ಮುಂದೂಡಬೇಕಾದ ಅನಿವಾರ್ಯತೆ ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ. ಆದರೂ ಚಿಂತೆ ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಗಾಂಧಿ ಭಾರತದ ಕಾರ್ಯಕ್ರಮ ಮುಂದೂಡಿಸಿ ಜೈ ಭೀಮ್, ಜೈ ಸಂವಿಧಾನ್, ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾನು ಆಹ್ವಾನಿಸಿದ್ದೇನೆ. ಇಟ್ ಇಸ್ ಎ ಬಿಗ್, ಅದು ನನಗೂ ಗೊತ್ತಿದೆ, ಇದು ಬಹಳ ಶಾರ್ಟ್ ಟೈಮ್ ಅಂತ. ಈಗಾಗಲೇ ಏನಾಗಿದೆ, 27ನೇ ತಾರೀಕು 26ನೇ ತಾರೀಕು ಮಾವಲ್ಲಿ AICC ಅವತ್ತು ತೀರ್ಮಾನ ಆಗಬೇಕು. ಎಲ್ಲಿ ವರ್ಕಿಂಗ್ ಕಮಿಟಿ ಡೇಟ್ ಶೆಡ್ಯೂಲ್ ಆಗ್ಬಿಡ್ತು. ನಾವು ಇದನ್ನ ಬಹಳ ರಿಕ್ವೆಸ್ಟ್ ಮಾಡೋದು. ಅಲ್ಲಿ 26ನೇ ತಾರೀಕು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಫೈನಲೈಸ್ ಆಗಿದೆ. ಆಮೇಲೆ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ AICC ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಫೈನಲೈಸ್ ಆಗಿದೆ. ಆಮೇಲೆ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ AICC ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಅಂತ ಹೇಳಿದ್ಮೇಲೆ 15 days ಸಾಕು ನಮಗೆ ಕಾರ್ಯಕ್ರಮ. ಎಲ್ಲ ನಮ್ಮ ಲೀಡರ್ಸು, ಮಿನಿಸ್ಟರ್ಸು, ಶಾಸಕರು ಎಲ್ಲ ಇದ್ದಾರೆ. ನಮ್ಮ ಪಾರ್ಟಿ ಬಹಳ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ಪಕ್ಷಕ್ಕೆ. ಅದು ನಾವು ಇನ್ವೈಟ್ ಮಾಡಿದ್ವಿ, ಇದಕ್ಕಲ್ಲ. ಇನ್ವೈಟ್ನ ಪಬ್ಲಿಕ್ ಮೀಟಿಂಗ್, ಪಾರ್ಟಿ ಮೀಟಿಂಗ್ ಕರೆಯಕ್ಕಾಗಲ್ಲ. ಇಟ್ ವಿಲ್ ಬಿ ಗೌರ್ಮೆಂಟ್ ಪ್ರೋಗ್ರಾಮ್. ನೋಡೋಣ ಅದಕ್ಕೆಲ್ಲ ಇಲ್ಲಿ ಕೋರ್ಸ್ ಆಫ್ ಇಯರ್ 1 ವರ್ಷ ಇದೆಯಲ್ಲ, ಅದಕ್ಕೆ ಅವ್ರು ಬರ್ದಿದ್ದೀವಿ. ಅವ್ರಿಗೆ ಚೀಫ್ ಮಿನಿಸ್ಟರ್ ಬರ್ದಿದ್ದಾರೆ. ಅದು ಮಾತುಕತೆ ಮಾಡಿ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಇದಾಗಿತ್ತು. ಒಬ್ಬೊಬ್ಬ ಬರೋದಾದ್ರೆ ಇಟ್ ಬಿ ಗೌರ್ಮೆಂಟ್ ಪ್ರೋಗ್ರಾಮ್, ಇಟ್ ಬಿ ನಾಟ್ ಬಿ ಪ್ರೋಗ್ರಾಮ್ ಕಂಪ್ಲೀಟ್ ತಿಳಿಸ್ತೀವಿ.
ಸರ್ ಸಿಎಲ್ ಅಜೆಂಡಾ ಏನು ಸರ್? ಈಗ ಸೆಷನ್ ಇಲ್ಲ ಏನಿಲ್ಲ, ಸಿಎಲ್ ನೋಡ್ರಿ, ಗಾಂಧೀಜಿ ವ್ಯಾಲ್ಯೂಸ್ನ, ಅಂಬೇಡ್ಕರ್ ವ್ಯಾಲ್ಯೂಸ್ನ ಚರ್ಚೆ ಮಾಡೋದನ್ನ ಹೇಳ್ತಾ ಇದ್ದಲ್ಲ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಇದು ಉಳಿಸ್ಬೇಕಲ್ಲ ನಾವು. ಇದು ಉಳಿಸೋದಕ್ಕೆ ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರವನ್ನ ಪ್ರಚಾರ ಮಾಡಬೇಕಲ್ಲ, ಇದಕ್ಕೆ ರಕ್ಷಣೆ ಮಾಡಬೇಕಲ್ಲ. ಸಂವಿಧಾನ ಬಂದದಕ್ಕೆ, ಪ್ರಜಾಪ್ರಭುತ್ವ ಬಂದದಕ್ಕೆ ನಾನು ಡೆಪ್ಟಿ ಸಿಎಂ ಆಗಿದ್ದೀನಿ, ಇವರು ಮಂತ್ರಿ ಇದ್ದಾರೆ, ಅವ್ರ ಶಾಸಕರಿದ್ದಾರೆ, ಅವ್ರ ಮಂತ್ರಿ ಇದ್ದಾರೆ, ನಮ್ಗೆ ಅಧಿಕಾರ ಎಲ್ಲ ಸಿಕ್ಕಿದೆಯಲ್ಲ, ನಿಮಗೂ ಸ್ವಾತಂತ್ರ್ಯ ಬಂದಿದೆಯಲ್ಲ. ಅದಕ್ಕೆ ಈ ಮುಂದಿನ ಶತಮಾನಕ್ಕೆ, ಈ ಮುಂದಿನ ಪೀಳಿಗೆಗೆ ನಾವು ಯಾವ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು, ನಾವೆಲ್ಲ ಗಾಂಧಿವಾದಿಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಶತಮಾನೋತ್ಸವ ಒಂದು ಈವೆಂಟ್ ಅಂತ ಕಾರಣಕ್ಕೆ ಫಾರ್ಮಾಲಿಟಿ ಮಾಡ್ತಾರಾ ಅಥವಾ ಅದರದ್ದು ಇನ್ ಫ್ಯೂಚರ್ ಒಂದು ಮೆಸೇಜ್ ಕೊಡ್ಲಿಕ್ಕೆ ಒಂದು ಹಿಸ್ಟಾರಿಕ್ ಮೆಸೇಜ್ ಇದೆ. ನಮ್ಮ ಮಕ್ಕಳಿಗೆ ಫ್ಯೂಚರ್ ಬಗ್ಗೆ ಗೌರ್ಮೆಂಟ್ ಈ ಕಮಿಟಿಲಿ ಸರ್ಕಾರನೂ ಇದೆ, ಪಕ್ಷನೂ ಇದೆ. ಸರ್ಕಾರಕ್ಕೆ ಈಗಾಗಲೇ ಪಕ್ಷ ಮತ್ತು ಸರ್ಕಾರ ಇಬ್ರು ಸೇರಿ ಅವರೊಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿಯವರು, ಎಚ್ ಕೆ ಪಾಟೀಲ್ ಅವರು, ನಮ್ಮ ಮುನಿಯಪ್ಪನವರು, ರೆಹಮಾನ್ ಖಾನ್ ಅವರು, ಬಿ ಎಲ್ ಶಂಕರ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಅವರು ಪಾರ್ಟಿ ಏನೇನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನ್ ಮಾಡ್ಬೋದು ಅಂತ ದೇ ಆರ್ ಗೈಡಿಂಗ್. ಅದೇ ಗಾಂಧಿ ಭಾರತ. ಅವರು ನಮಗೆ ಒಂದು ಕೊಟ್ಟಿದ್ದಾರೆ, ಗೈಡೆನ್ಸ್ ಕೊಟ್ಟಿದ್ದಾರೆ. ಇಡೀ ವರ್ಷ ಉದ್ದಕ್ಕೂ ಕೂಡ ಗೌರ್ಮೆಂಟ್ ಕೂಡ ಅದಕ್ಕೆ ಫಂಡ್ಸ್ ಅಲಾಟ್ಮೆಂಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ. ಸಪರೇಟ್ ಫಂಡ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ. ಗೌರ್ಮೆಂಟ್ ಇದನ್ನು ಪ್ರೋಗ್ರಾಮ್ ಕೊಡ್ತಾರೆ. ಈಗ ಅದನ್ನು ಯಾರ್ಯಾರು ಬರ್ತಾರೆ ಅನ್ನೋದು ಕಂಪ್ಲೀಟ್ ತಿಳಿಸ್ತಾರೆ ಸಪರೇಟ್ ಆಗಿ. ಡೆಲ್ಲಿಯಿಂದನೇ ನಿಮ್ಗೂ ಮೆಸೇಜ್ ಬರ್ತದೆ, ನನಗೂ ಮೆಸೇಜ್. ಸರ್, ಏನು ಡಿಫರೆನ್ಸಸ್ ಇದೆ ಅದಕ್ಕೋಸ್ಕರ ಪ್ಯಾಚ್ ಅಪ್ ಏನಾದರೂ ಸಿಎಲ್ ಸಿ ಕರೆದಿರೋದ? ಯಾರು ನಿಮಗೇನು ಡಿಫರೆನ್ಸ್ ಇರ್ಬೋದು, ನಮ್ಮೆಲ್ಲ ಯಾರು ಡಿಫರೆನ್ಸ್ ಇಲ್ಲ. Who said there is a difference? There is no difference. ಜೈ ಸಂವಿಧಾನ ರ್ಯಾಲಿ ಇನಿಷಿಯಲ್ ಬ್ರೀಫ್ ಮಾಡ್ತಾ ಇದ್ದಾರೆ ಸರ್ ಅವರು. ಈಗ ಚರ್ಚೆ ಮಾಡಕ್ಕೆ ಅವಶ್ಯಕತೆ ಇಲ್ಲ, ಬೇರೆ ಟೈಮಲ್ಲಿ ಅದನ್ನ ಮಾತಾಡೋಣ. ನಿಮ್ಗೆ ಉತ್ತರ ಕೊಡ್ತೀನಿ. ಪವರ್ ಶೇರಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು. ಪವರ್ ಶೇರಿಂಗ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಸಿಕ್ತು. ನೋ ಸ್ಟೇಟ್ಮೆಂಟ್, ನಥಿಂಗ್ ಸ್ಟೇಟ್ಮೆಂಟ್. ನೋ, ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ. ಈಗ ನಾನೇ ಕೂತ್ಕೊಂಡು ಮಾತಾಡ್ತೀನಿ, ಸಿಎಂ ಕೂತ್ಕೊಂಡು ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ತಿಳ್ಕೊಂಡು ನಿಧಾನವಾಗಿ ಉತ್ತರ ಹೇಳೋಣ. ನನಗೆ ಐ ಡೋಂಟ್ ನೋ. ಸರ್, ಕೌನ್ಸಿಲ್ ನಾಮಿನೇಷನ್ ಏನೋ ಪ್ರೊಸೆಸ್? ಕೌನ್ಸಿಲ್ ನಾಮಿನೇಷನ್ ಇನ್ನ ಟೈಮ್ ಇದೆ. ಇನ್ನ ರಿಟೈರ್ಮೆಂಟ್ ಜನವರಿಲಿ ಆಗ್ತಾ ಇದೆ. ಅಲ್ಲ, ಒಬ್ಬರು ಸರ್ 3 ಜನ ಖಾಲಿ ಮಾಡೋದಿಲ್ಲ. ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ವಿ ಕ್ಯಾಬಿನೆಟ್ ಅಲ್ಲಿ. ಆಥರೈಸ್ ಚೀಫ್ ಮಿನಿಸ್ಟರ್. ಇನ್ನು ಒಂದು ವೇಕೆನ್ಸಿ ಮುಗಿಲಿ ಅಂತ ವೇಟ್ ಮಾಡ್ತಾ ಇದ್ವಿ. ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ, ಆಥರೈಸ್ ಮಾಡಿದ್ವಿ. ಅವ್ರು ಹೈಕಮಾಂಡ್ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬೆಳಗಾವಿ ಕಾರ್ಯಕ್ರಮನ ಸರ್ಕಾರ ಹಣ ಖರ್ಚು ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಆರೋಪವನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿದ್ರು. ಅವ್ರು ಮಾಡ್ತಾ ಇರಲಿ. ನಾವು ನಮ್ಮ ಸಿದ್ಧಾಂತನ, ನಮ್ಮ ನಂಬಿಕೆನ, ನಮ್ಮ ಆಚಾರ ವಿಚಾರನ ಹೇಳಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡೋದು. ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಕೆಂಪೇಗೌಡರು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಗಾಂಧೀಜಿ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ. ಅದನ್ನ ಮರ್ತ್ಬಿಟ್ಟಿದ್ದಾರೆ ಕೆಲವರು. ಅದೆಲ್ಲ ನಾವು ನೆನಪು ಮಾಡ್ಬೇಕಲ್ಲ, ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧದ ಮುಂದೆ ಹಾಕಿದ್ವಲ್ಲ, ಸರ್ಕಾರದಲ್ವಾ ಅದು? ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ಇದೆಲ್ಲ ಪ್ರೈವೇಟ್ ಪ್ರೋಗ್ರಾಮ್, ಇದು ಗೌರ್ಮೆಂಟ್ ಪ್ರೋಗ್ರಾಮ್. ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ, ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನ ನಾವು ಮಾಡ್ತಾ ಇದೀವಿ. ಡಿ.ಕೆ. ಶಿವಕುಮಾರ್ ಅವರ ಸಹನೆಯ ಕಟ್ಟೆ ಇನ್ನೇನು ಒಡೆಯುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ಆಯ್ತು, ಅದಕ್ಕೆ ಬಸವರಾಜ ಬೊಮ್ಮಾಯಿಗೆ ಇನ್ನೂ ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪರೇಟ್ ಆಗಿ. ಎಲ್ಲ ಪಟ್ಟಿ ಮಾಡ್ಕೊಂಡಿರಿ, ಅವ್ರು ಯಾರು ಏನೇನು ಹೇಳವ್ರೆ ಎಲ್ಲರಿಗೂ ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್ ಟು ದೆಮ್, ನ್ಯೂ ಇಯರ್ ಟು ದೆಮ್. ಅದೇ ಅವರೆಲ್ಲ ಒಲೆ ಹೋಗ್ಬೇಕಾರೆ ನಮ್ಮ ಹತ್ರ ಇದು ಸೂಜಿ ಇದೆ,
ಸೂಜಿನೂ ಇದೆ, ದಾರ ಇದೆ, ಎರಡು ಸೇರಿ ಕಳ್ಸಿಕೊಡ್ತೀನಿ. ಫಸ್ಟ್ ಅವ್ರ ಮನೆ ಹೋಗ್ಕೊಳ್ಳಿ. ಓಕೆ, ಒಂದು ನಿಮಿಷ ಪ್ಲೀಸ್. ಇಂಗ್ಲಿಷ್